जय श्री राम। ಭೂಮಿಯು ಸುಂದರವಾದ ವಧುವಿನಂತೆ. ಅವಳ ಸೌಂದರ್ಯವನ್ನು ಹೆಚ್ಚಿಸಲು ಯಾವುದೇ ಮಾನವ ನಿರ್ಮಿತ ಆಭರಣಗಳು ಅಗತ್ಯವಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ CM ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಭದ್ರಾವತಿ ಹತ್ತಿರ ಈ ವರ್ಷ ಮಳೆ ಬರದ ಕಾರಣ ಸಮ್ಮರ್ ಸೀಸನ್ದಲ್ಲಿ ಬಿಸಿಲನ್ನು ಅನುಭವಿಸಿ ಸಾಕಾಯಿತು. ಆದ್ದರಿಂದ ಬಿಡುವು ಮಾಡಿಕೊಂಡು ಇವತ್ತು ನಾವು ಭದ್ರಾವತಿ ಅರಣ್ಯ ವಲಯದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಯಾವ ಥರ ಇದೆ ಕಾಡು ಎಂಬುದು. ತುಂಬ ದಿನ ಆಯಿತು ಕಾಡು ನೋಡಿ. ಸಮ್ಮರ್ಸ್ ಮಲೆನಾಡಿಗೆ ಕೊನೆಗೆ ದೇವಸ್ಥಾನ ಹತ್ರ ಬಂದು ತಲುಪಿಬಿಟ್ವಿ. ಇದೇ ನಮ್ಮ ಜೈ ಶ್ರೀರಾಮ್ ನ ಭಕ್ತ ಹನುಮಾನ್ ಟೆಂಪಲ್, ಉದ್ದಾಂಜನೇಯ. ಇದೇ ದೇವಸ್ಥಾನ. ಈಗ ಜಸ್ಟ್ ಬಂದ್ವಿ. ಕಾಲು ತೊಳ್ಕೊಂಡು ಒಳಗೆ ದೇವಸ್ಥಾನದೊಳಗೆ ಹೋಗೋಣ. ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಇದೆ, ಈ ದೇವಸ್ಥಾನದ ಹಿಸ್ಟ್ರಿ ಏನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದು ಭದ್ರಾವತಿ ಅರಣ್ಯ ವಲಯದಲ್ಲಿರುವಂಥ ಫೇಮಸ್ ಆದ ದೇವಸ್ಥಾನ. ತುಂಬ ಚೆನ್ನಾಗಿದೆ ಪ್ಲೇಸ್, ಬರಬಹುದು ಎಲ್ಲರೂ. ಇದೇ ನಮ್ಮ ಭಾರಿ ವಾಹನಗಳು, ನಮ್ಮ ಕರೆದುಕೊಂಡು ಬಂದಂಥ ವಾಹನಗಳು. ನೋಡಿ ಇಲ್ಲಿ ಯಾವ ರೀತಿಗೆ ಅಂತ ಬೋರ್ಡು. ಮಂಗಗಳಿಗೆ ಯಾವ ತಿಂಡಿಗಳನ್ನು ಹಾಕೋಂತ ಹಾಕಿದ್ದಾರೆ. ಆದ್ದರಿಂದ ಇವತ್ತು ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ಗೆಳೆಯರೆ. ಈ ಉದ್ದಾಂಜನೇಯ ಇತಿಹಾಸ ತಿಳಿದುಕೊಳ್ಳೋಣ ನೋಡಿ. ಇದು ಶಿವಮೊಗ್ಗದಿಂದ 50 ಕಿಲೋಮೀಟ್ರ್, ಭದ್ರಾವತಿಯಿಂದ 16 ಕಿಲೋಮೀಟ್ರ್ ಇದೆ. ನಾವು ಇವತ್ತು ಹೊಸದುರ್ಗದಿಂದ ಅಂದರೆ ಸುಮಾರು 60 ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಈ ಉದ್ದಾಂಜನೇಯ ದೇವಸ್ಥಾನಕ್ಕೆ ಶನಿವಾರ ಬಂದಿದ್ದೇವೆ. ಈ ಉದ್ದಾಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಬಂದಿದ್ದೇವೆ. ಬನ್ನಿ ಉದ್ದಾಂಜನೇಯ ದೇವಸ್ಥಾನ ದರ್ಶನ ಪಡೆಯುವ. ಜೈ ಶ್ರೀರಾಮ್. ಸುಮಾರು 13 ಅಡಿಯ ಆಂಜನೇಯ ವಿಗ್ರಹವನ್ನು ಈ ದೇವಸ್ಥಾನದಲ್ಲಿ ನೋಡಬಹುದು. ಕಾಡಿನಲ್ಲಿ ಇರುವ ಈ ಹನುಮ ಗುಡಿಯ ಬಹಳ ಪ್ರಸಿದ್ಧಿಯನ್ನು ಪಡೆದೈತಿ. ಅದರಿಂದ ನಾವು ಕೇಳಿಕೊಂಡಿದ್ದನ್ನು ಕರುಣಿಸುವ ಈ ಆಂಜನೇಯ ಇದಾಗಿದ್ದು, ಯಾವುದೇ ಹರಕೆ ಇದ್ದರೂ ಕೂಡ ಇಲ್ಲಿ ಬಂದು ಹೇಳ್ಕೊಳ್ಳಬಹುದು. ತುಂಬ ಬೇಗನೆ ನೆರವೇರಿಸ್ತಾನಂತ ಇಲ್ಲಿ ಬಂದಂಥ ಭಕ್ತಾದಿಗಳು ಹೇಳ್ತಾರೆ. ಆದ್ದರಿಂದ ಬನ್ನಿ ಎಲ್ಲರೂ ಬಂದು ಈ ಆಂಜನೇಯನ ದರ್ಶನ. ಪ್ರತಿ ಶನಿವಾರ ಅನ್ನಪ್ರಸಾದ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಹಾಗೂ ಊಟ ಮಾಡಿಕೊಂಡು ಮುಂದೆ ಹೋಗಿದ್ವಿ. ಉದ್ದಾಂಜನೇಯ ಸುತ್ತಮುತ್ತ ಇರುವಂಥ ನೇಚರ್ ಪ್ಲೇಸನ್ನು ನೋಡಿಕೊಂಡು ಹಾಗೂ ನೇಚರನ್ನು ಅನುಭವಿಸಿಕೊಂಡು ಸುತ್ತಮುತ್ತ ಫೋಟೋಗಳನ್ನು ತೆಗೆಸ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ ನಮ್ಮ ಜರ್ನಿಯನ್ನು ಈಗ ಮುಂದುವರಿಸ್ತಾ ಈಗ ನೇಚರ್ನತ್ತ ಅಂದರೆ ಕಾಡಿನತ್ತ ಹೋಗ್ತಾ ಇದ್ದೇವೆ. ಮೌನದ ಜೊತೆ ಸಿಗುವ ಒಬ್ಬ ಉತ್ತಮ ಗೆಳೆಯನೆಂದರೆ ಅದು ಪ್ರಕೃತಿ, ನೇಚರ್. ಎಲೆಗಳಿಂದ ಆವೃತವಾದ ಪ್ರಕೃತಿಯ ಸೌಂದರ್ಯದ ಮುಂದೆ ಬುದ್ಧಿವಂತ ಮಾನವನು ಏಕಶ್ಚಿತ್ತ ತೃಣ ಮಾತ್ರನು. ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ, ನಾವು ಪ್ರಕೃತಿಗೆ ಏನು ಮಾಡಬೇಕಾಗಿದೆ? ಮರವನ್ನು ಕಡಿಯದೇ ಇದ್ದರೆ ಸಾಕು. ಎಲ್ರಿಗೂ ನಮಸ್ಕಾರ. ಹೆಂಗಿದೆ ನಮ್ಮ ಇವತ್ತಿನ ಜರ್ನಿ? ಎಲ್ಲರೂ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಹಾ, ಸ್ವರ್ಗ ಗುರು, ಸ್ವರ್ಗ. ಕರಡಿಗಳ ಜಾಗ, ಕರಡಿ, ಕೋತಿ, ಆನೆ, ಹಂದಿ ಕಾಡಲ್ಲಿ ಬರ್ಲೆ ಇಲ್ಲೊಂದಿದೆ ಬ್ಲ್ಯಾಕ್ ಕರಡಿ. ಇದಾ ಬಟ್ಟೆ ಮಾತ್ರ ಬೆಳೆಯೋದು. ದೊಡ್ಡ ಬಂಡೆಗಲ್ಲು ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಸ್ನೇಹಿತರೆ.
ಇಲ್ಲ ಅದ್ರಾಗ ಹಾಲು ಇರ್ತಾವ ನಿನ್ನಕತ್ತ ಅತಿ ಹೆಚ್ಚು ಹೇಳು ಈ ಫಾರೆಸ್ಟ್ ಬಗ್ಗೆ ಅಷ್ಟು ಇದು ಇಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದ್ರೆ ಹೇಳು ಏನಾರು ಹೇಳ ರಾಮ ಏನೈತೆ ನೀವು ಫಾರೆಸ್ಟ್ ಇವಾಗ ಇದ್ದಾನೆ ಡ್ಯೂಟಿ ಮಾಡೋಕ್ಕೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯ ಬೃಹತ್ವಾಗಿರ್ತಕ್ಕಂಥ ಬಂಡೆಕಲ್ಲನ್ನು ನೋಡಲು ಬಂದಿದ್ದೇವೆ. ಯಾವ ಬಂಡೆ ವಿಶಾಲವಾಗಿರ್ತಕ್ಕಂಥ ಹಳೆಯ ಬಂಡೆ ಅಲ್ಲೇ ಆನೆದೆಲ್ಲ ಸೆಗಣಿ ಇದೆ ಎದ್ರದ್ದು ಎಮ್ಮೆ ಸ್ವರ್ಗ ಗುರಿದು ಎಷ್ಟು ದಿನ ಕ್ಯಾನ್ಸಲ್ ಆಗಿದ್ದೆ ಹಾಂ ಇಷ್ಟು ದಿನ ದುರ್ಗದಾಗೆ ಬಿಸಿಲು ಕಾಯ್ತಾ ಇದ್ವಿ ನೋಡ್ರಿ ಯಾರು ಕೆತ್ತನೆ ಮಾಡಿದ್ರೆ ಕೆತ್ತನೆ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮೀನು ತೋರಿಸ್ತೀನಿ ನಿಮಗೆ ಟ್ಯಾಬೆಲೆ ಅಂತ ನೀವು ಆಮೆ ಅಂತೀರಲ್ಲ. ಆ ಬಾಣಿಗೆ ಸೂರ್ಯ ಚಂದ್ರರು ಚಂದ, ಈ ಭೂಮಿಗೆ ಪ್ರಕೃತಿ ಸೌಂದರ್ಯ ಸಿರಿ ನೋಡಲು ಚಂದ, ಪ್ರೇಮ ಲೋಕದಲ್ಲಿ ಪ್ರೇಮಿಗಳ ಭಾವನೆ ಕಲ್ಪನೆ ಚಂದ. ಈ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಲು ಸಾಲುಗಳೇ ಇಲ್ಲ. ಎಂಥ ಸೌಂದರ್ಯ ಗುರು. ಇವತ್ತಿನ ಜರ್ನಿ ನಮ್ಗೆ ತುಂಬ ಖುಷಿ ಆಯಿತು. ಮತ್ತು ಕೊರ ಅಲ್ಲೇನು ಕ್ಯಾಮ್ರಾ ಇದೆ ವಿಡಿಯೋಗೆ ಅಷ್ಟ ವಿಡಿಯೋನೇ ಬರ್ತೈತೆ. ರಾಮ ಎಂಬ ರಾಮ ಅಲ್ಲೋಗಿ ಹೇಳ್ಬೇಕಲ್ಲ ನೀರು ಬರ್ತಿದೆ ನೀರು ಬರ್ತಿದೆ ರಾಮ ಎಲ್ಲ ಎಲ್ಲರೂ ನಮ್ಮ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಪ್ರಕೃತಿಯ ವರ್ಣನೆ ಪದಗಳಿಗೂ ಸಿಗದ ಕಲ್ಪನೆ, ಪ್ರಕೃತಿಯ ಅಂದ ಮನೆ ಸೆಳೆಯಲು ಚಂದ. ಇವತ್ತಿನ ದಿನ ಜರ್ನಿ ತುಂಬ ಖುಷಿಯಾಯಿತು. ಭದ್ರಾವತಿ ಅರಣ್ಯ ವಲಯದಲ್ಲಿ ನಮ್ಮ 4 ಜನರ ಪ್ರಕೃತಿ ಸೊಬಗನ್ನು ಅನುಭವಿಸಿದೆವು. ಇಷ್ಟು ದಿನ ನಾವು ಹೊಸದುರ್ಗದಲ್ಲಿ ಬಿಸಿಲನ್ನು ಅನುಭವಿಸ್ತಿದ್ವಿ. ಇವತ್ತು ಒಂದು ದಿನ ಪೂರ್ತಿ ಕಾಡಲ್ಲಿ ಇದ್ದು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ದೇವೆ. ಜೈ ಶ್ರೀರಾಮ್. ಆ ರಸ್ತೆ ಮಾರ್ಗದಲ್ಲಿ ಒಂದು ರಸ್ತೆ ಹೋಗುತ್ತೆ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು. ಒಳ್ಳೆ ಅದ್ಭುತವಾಗಿದೆ. ಪ್ರೇಮಿಗಳಿಗೆ ನೀವು ಒಂದು ಸಲ ಭೇಟಿ ನೀಡಿ ಈ ಸ್ಥಳಕ್ಕೆ. ಇದು ಬಂಡೆಗಲ್ಲು ಶಾಸನ. ಹೇಳಿಗೆಳೆ ಶಾಸನ. ಬಂಡೆಗಲ್ಲು ಶಾಸನ ಯಾರ್ದಿದೆ? ಆಕ್ಷನ್ ಕಟ್. ಇಲ್ಲಿನ
ಸುತ್ತಮುತ್ತಲಿನ ಇನ್ನೂ ಹೆಚ್ಚಿನ ಪ್ರೇಕ್ಷಣಿಕ ಸ್ಥಳಗಳಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿಸಿದಂತಹ ದೇವಾಲಯ. ಭದ್ರಾ ಅಭಯಾರಣ್ಯ ಅದು ಇಲ್ಲೇ ನಿಯರ್ ಆಗುತ್ತೆ. ಹಾಗೂ ಭದ್ರಾ ನದಿ ಯೋಜನೆ ಅಂದರೆ ಭದ್ರಾ ಅಣೆಕಟ್ಟು. ಕೂಡಲಿ ಅಂದರೆ ಭದ್ರಾ ನದಿ ಮತ್ತು ತುಂಗಾ ನದಿ ಸೇರುವ ಜಾಗ. ಗೋಂದಿ ದೇವಸ್ಥಾನ, ಗುಹೆ ಮತ್ತು ಚೆಕ್ ಡ್ಯಾಮ್ ಇರುವ ಸ್ಥಳ ಇದು. ಸುಣ್ಣದ ಹಳ್ಳಿ, ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಭದ್ರಾ ನದಿಯ ಮೂಲಕ ಹರಿಯುತ್ತದೆ. ಗುಂಗೂರು ಇವತ್ತು ನೋಡಿದ್ವಲ್ಲ, ಇದೇ ಪ್ರೇಕ್ಷಣಿಕ ಸ್ಥಳ. ಉಕ್ಕುಂದ ಕೆಂಚಮ್ಮ ದೇವಿ ದೇವಸ್ಥಾನ, ಇದು ತುಂಬ ಫೇಮಸ್. ಹಾಗೂ ಈ ಬೆಟ್ಟದಲ್ಲಿ ನಿಸರ್ಗ ತಾಣವನ್ನು ಅನುಭವಿಸಬಹುದು, ತುಂಬ ಚೆನ್ನಾಗಿದೆ. ಭದ್ರಾವತಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ಥಳಗಳು ಇವು. ಇವತ್ತಿನ ನಮ್ಮ ಜರ್ನಿ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿಮ್ಮುತ್ತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ